ಈಗ ನಾವು ಪತ್ರಿಕಾಗೋಷ್ಠಿಗೆ ಕರೆದಿದ್ದು. ಈ ಪತ್ರಿಕಾಗೋಷ್ಠಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾದಾರ ಮಹಾಸಭಾದ ವಿಶೇಷ ಆಹ್ವಾನಿತರು, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಚಿಕ್ಕಾಡಿನಲ್ಲಿ ಕೃಷ್ಣಮೂರ್ತಿನವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಹಾಗೆಯೇ ನಮಗೆ ಪ್ರತಿಯೊಂದು ವಿಚಾರದಲ್ಲಿ ಮಾರ್ಗದರ್ಶನ ಮಾಡ್ತಾ ಮಾದಾರ ಮಹಾಸಭಾ ಸದಸ್ಯರಾಗಿರ್ಬೋದು, ಯುವಕರಿಗೆ ಮಾರ್ಗದರ್ಶನ, ನಾವೆಲ್ಲ ಸಮಾಜವನ್ನು ಕಟ್ಟಲು ಯಾವ ರೀತಿ ಹೋಗಬೇಕು, ಅಧಿಕಾರ ಬರಲಿ ಬರದೇ ಹೋಗಲಿ ಅಂಥೇಳಿ ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನಗರಸಭಾ ಮಾಜಿ ಸದಸ್ಯರು ವೇಣುನವರೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲೆಯ ಕರ್ನಾಟಕ ಮಾದಾರ ಮಹಾಸಭಾ ತಾಲೂಕು ಸಮಿತಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದಾಧಿಕಾರಿಗಳ ಆಯ್ಕೆಯನ್ನು ನಾವು ಈ ದಿನ ಪಟ್ಟಿ ಬಿಡುಗಡೆ ಮಾಡ್ತಾ ಇದ್ದೀವಿ. ನೀಡ್ತಾ ಬಂದಿತ್ತು. ಅದನ್ನು ಪಡ್ಕೊಳ್ಳೋದ್ರಲ್ಲಿ ಕೆಲವರು ವಿಫಲರಾಗಿರ್ತಾರೆ, ಕೆಲವರು ಸಫಲರಾಗಿರ್ತಾರೆ. ಆತ್ಮೀಯ ಮಿತ್ರರು, ಈ ದಿನ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪನವರು, ಹಾಗೆಯೇ ಮತ್ತೋರ್ವ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಆನೇಕಲ್ ನಾರಾಯಣಸ್ವಾಮಿಯವರು ಕೂಡ ಅವರು ಒಟ್ಟಾರೆ ಜೊತೆಗೂಡಿ ಸಮಾಜವನ್ನು ಶೈಕ್ಷಣಿಕವಾಗಿ ಸಾಮಾಜಿಕ ಕಟ್ಟಬೇಕಾದರೆ ಕರ್ನಾಟಕ ಮಾದಾರ ಮಹಾಸಭಾ ಒಂದು ವೇದಿಕೆ ಅತ್ಯಗತ್ಯ ಅಂತಕ್ಕಂಥದ್ದು ಮನಗಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಒಂದು ಸಮಿತಿನ ರಚನೆ ಮಾಡಿ ಕೇಂದ್ರ ಕಚೇರಿ ಕೂಡ ನಾಳೆ ಇನಾಗ್ರೇಷನ್ ಇದೆ 4ನೇ ತಾರೀಕು ಬೆಂಗಳೂರಲ್ಲಿ ಗಾಂಧಿ ಭವನದ ಎದುರುಗಡೆ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೇಲ್ಗಡೆ ಮೊದಲನೇ ಮಾಡಿ ತೆರೆದಿದೆ. ಇದರ ಉದ್ದೇಶ ನಮ್ಮ ಸಮಾಜದ ಅನೇಕ ಯುವಕರಿಗೆ, ನೊಂದವರಿಗೆ, ಸವಾಲುಗಳಿರ್ತಕ್ಕಂಥವರಿಗೆ ಮಾದಾರ ಮಹಾಸಭಾ ಮೆಂಬರ್ಶಿಪ್ಪನ್ನು ನೀಡಿ ಅವರಿಗೆ ಶೈಕ್ಷಣಿಕವಾಗಿ ಗಟ್ಟಿಯಾಗ್ತಕ್ಕಂಥ, ಸಾಮಾಜಿಕವಾಗಿ ಅವರಿರ್ತಕ್ಕಂಥ ಸವಾಲುಗಳನ್ನು ಅವರಿಗೆ ಮಾರ್ಗದರ್ಶಕರಾಗಿ ಕರ್ನಾಟಕ ಮಾದಾರ ಮಹಾಸಭಾ ಅಥವಾ ತಾಲೂಕು ಮಾದಾರ ಮಹಾಸಭಾ ಪದಾಧಿಕಾರಿಗಳು ಒಟ್ಟಾರೆಯಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು, ಪ್ರಬುದ್ಧತೆಯನ್ನು ಹೊಂದಿರತಕ್ಕಂಥ ಸಮಾಜವನ್ನು ಕಟ್ಟೋದರಲ್ಲಿ ಇದರ ಅಣ್ಣತಮ್ಮಂದಿರ ಸಮುದಾಯಗಳ ಅಭಿವೃದ್ಧಿ ವಿಶ್ವಾಸವನ್ನು ಗಳಿಸ್ತಾ ನಾವು ಮುಂದೆ ಸಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಉತ್ತಮ ವಾತಾವರಣವನ್ನು ರೂಪಿಸಿಕೊಳ್ಳಲಿಕ್ಕೆ ಈ ಕರ್ನಾಟಕ ಮಾದಾರ ಮಹಾಸಭಾ ವೇದಿಕೆ ಒಂದು ವಿಶಿಷ್ಟವಾದ ಮಾನದಂಡಗಳ ಒಳಗಡೆ ಹಿರಿಯರೆಲ್ಲ ಸೇರಿ ಕಟ್ಟಿರ್ತಕ್ಕಂಥ ವೇದಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಆತ್ಮೀಯ ಮಿತ್ರರೇ, ಇಲ್ಲಿ ನನ್ನ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅನೇಕ ಹಿರಿಯರು, ಯುವಕರು, ಸದೃಢರು, ಶಕ್ತಿವಂತರು, ಆಸಕ್ತರು ಕೂಡ ಇದ್ದಾರೆ. ಹಾಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೂಡ ವ್ಯವಸ್ಥಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸುಮಾರು 15 ಜನರ ಒಂದು ತಂಡವನ್ನು ನಿಮ್ಮೆಲ್ಲರ ಮುಂದೆ ನಾನು ಇದನ್ನು ಪ್ರಕಟ ಮಾಡಲಿದ್ದೇನೆ. ಕೆಲವು ಹೋಬಳಿಗಳಲ್ಲಿ ಇದರಲ್ಲಿ ಪಕ್ಷಾತೀತವಾಗಿರ್ತಕ್ಕಂಥ ಒಂದು ತಾಲೂಕಿನ ಸಮಿತಿ, ಅನೇಕರು ನಮ್ಮ ಜೊತೆ ಇರ್ತಕ್ಕಂಥ ಹೋರಾಟ ಬಾಲ್ಕೋಟೆ ಗಂಗಾಧರನಾಗಿರ್ಬೋದು, ವೇಣಣ್ಣನಾಗಿರ್ಬೋದು, ಕೃಷ್ಣಮೂರ್ತಿಯನ್ನಾಗಿರ್ಬೋದು, ಎಸ್ ಎಂ ಮಂಜಮ್ಮನವರಾಗಿರ್ಬೋದು, ಹಂಸಿಯಮ್ಮನವರಾಗಿರ್ಬೋದು, ಕಂಕಣಿ ವೆಂಕಟೇಶ್ವರಾಗಿರ್ಬೋದು, ನೀವೆಲ್ಲ ಸಮಾಜ ಕಟ್ಟ ಯುವಕರು ಹೊಂದಿದ್ದೀರಿ. ನೀವು ಯಾವುದೇ ರೀತಿ ನೀವು ತೀರ್ಮಾನ ತಗೊಂಡಾಗ ಪಕ್ಷಾತೀತವಾಗಿ ನಾವೆಲ್ಲ ಇದಕ್ಕೆ ಬದಲಿರ್ತೀವಿ. ಸಮಾಜ ಕಟ್ಟುವಿಕೆ ವಿಶಿಷ್ಟವಾಗಿ ಈಗ ಮುಖ್ಯ ಆಗಿದೆ. ಹಾಗಾಗಿ ಇದರಲ್ಲಿ 15 ಜನಕ್ಕೆ ಅವಕಾಶ ಇರೋದ್ರಿಂದ ನಾವೆಲ್ಲ ಕೂಡ 15 ಜನ ಏನು ಪಟ್ಟಿರ್ತದೆ ಅದು ಅದನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಅಂತೇಳಿ ಯಾವುದೇ ರೀತಿಯ ಮುಲಾಜಿಲ್ಲದೆ ನಾವಿದ್ದೀವಿ, ನೀವು ಅನೌನ್ಸ್ ಮಾಡಿ. ನಮ್ಮ ಅಗತ್ಯವಾಗಿ ಹಿರಿಯರ ಅಗತ್ಯ ಸಹಕಾರ, ಮಾರ್ಗದರ್ಶನ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಯುವಕರ ಟೀಮ್ ಅಧ್ಯಕ್ಷರಾಗಿ ಮುನಿಯಪ್ಪ ಕತ್ತನೂರು ಗ್ರಾಮ ಅವರೇ ಅವರನ್ನು ನಾವು ತಾಲೂಕು ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾದಾರ ಮಹಾಸಭಾ ವತಿಯಿಂದ ಅವರ ಅಧ್ಯಕ್ಷರಾಗಿ ಈ ಸಂದರ್ಭ ನಾವು ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಅಭಿನಂದನೆಗಳು. ಅವರು ಕೂಡ ತಿಳಿದಿದ್ದಾರೆ, ವಿಚಾರವಂತರಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಒಬ್ಬ ಹಿರಿಯರಿಗೆ ನಾವು ತಾಲೂಕು ಅಧ್ಯಕ್ಷರನ್ನ ಮಾಡಬೇಕಂತ ಹೇಳಿದಾಗ ಎಲ್ಲರೂ ಕೂಡ ಹನುಮಂತಪ್ಪ, ಬಾಲ್ಕುಂಟಳ್ಳಿ ಗ್ರಾಮ, ಪೋಷಕರಲ್ಲಿ ಪಂಚಾಯಿತಿ ಉಪಾಧ್ಯಕ್ಷರಿಗೆ ಅವ್ರನ್ನ ಆಯ್ಕೆ ಮಾಡಿದ್ದೀವಿ.
ಆನಂದ್ ಬಿನ್ ಹುಸೇನಪ್ಪನವರು ಭಾರತ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಹುಟ್ಟಿ ಅವರು ಕೂಡ ಪ್ರಿನ್ಸಿಪಲ್ ಆಗಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ನಮಗೂ ಕೂಡ ಮಾರ್ಗದರ್ಶನ ಅನೇಕ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಆನಂದಣ್ಣವರು ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಾದಾರ ಮಹಾಸಭಾದ ಕಾರ್ಯದರ್ಶಿಯಾಗಿ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ವಿ. ಅವರು ಕೂಡ ಶುಭಾಶಯ ನೀಡಿಸಿ, ಹಾಗೆಯೇ ಪ್ರಕಾಶ್ ಬಿನ್ ನಾರಾಯಣ ಸ್ವಾಮಿ ಮಂಚನಬಾಲೆ ಗ್ರಾಮ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಖಜಾಂಚಿಗೆ ಆಯ್ಕೆ ಮಾಡಿದ್ದೀವಿ. ಮಹಿಳಾ ಪ್ರಾತಿನಿಧ್ಯ ವಿಚಾರಕ್ಕೆ ಬಂದಾಗ ಪ್ರಸ್ತುತ ನಗರಸಭಾ ಸದಸ್ಯರು ಶ್ರೀಮತಿ ಅಣ್ಣಮ್ಮ ಬಿನ್ ಶಿವಾನಂದ್ ಬಾಪೂಜಿ ನಗರ ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಾರೆ. ಹಾಗೆಯೇ ನಾಗರಾಜ್ ಬಿನ್ ಮುನಿಯಪ್ಪ ಚಿತ್ತಪುರ ಗ್ರಾಮ ಯುವಕರಿದ್ದಾರೆ, ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದೀವಿ. ಮಂಚೇನಹಳ್ಳಿ ತಾಲೂಕು ಅದು ಚಿಕ್ಕಬಳ್ಳಾಪುರ, ಎರಡೂ ತಾಲೂಕುಗಳಾಗಿರೋದ್ರಿಂದ ಮಂಚೇನಹಳ್ಳಿ ಚಿಕ್ಕಬಳ್ಳಾಪುರ ಎರಡೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂತ ಕನ್ಸಿಡರ್ ಮಾಡಿ ಪ್ರಭು ಬಿನ್ ಕಮಾಲಪ್ಪ ಯುವಕರಿದ್ದಾನೆ, ಅವಳು ಕೂಡ ಕೆಲಸ ಮಾಡ್ತಾ ಇದ್ದಾನೆ, ಅವಳಿಗೂ ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಟೆಲಿಫೋನ್ ಗಂಗಪ್ಪನಂತರ ಪರಿಸ್ಥಿತಿ ಅವರ ಮಗ ಉಮೇಶ್ ಅವರು ಕೂಡ ಯುವಕರಿದ್ದಾರೆ, ಕಾಮರೆಡ್ಡಿ ಗ್ರಾಮ ಅವ್ರನ್ನೂ ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಡಿದ್ದೀವಿ. ಹಾಗೆಯೇ ನಮ್ಮ ಕಲೇಶಂದ್ರ ಗ್ರಾಮದ ರಾಮಾಂಜನೇಯ ಬಿನ್ ಗುಡ್ಮಪ್ಪ ಅಂತೇಳಿ ಕಲೇಶಂದ್ರ ಗ್ರಾಮ ಮಂಡಿಕಲ್ ಹೋಗಲಿ ಅವ್ರನ್ನೂ ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೆಯೇ ಹೋರಾಟಗಾರರಿಗೆ ಯಾರಾದರೂ ಅವಕಾಶ ಮಾಡಬೇಕು ಅಂತ ಹೇಳಿದಾಗ ಕರ್ನಾಟಕ ಮಾದಿಗದವರ ಪ್ರತಿಯೊಂದು ಹೋರಾಟದಲ್ಲೂ ನಮ್ಮ ಸಮಾಜವನ್ನು ಕಟ್ಟಿಯಲ್ಲಿ ನಿರಂತರವಾಗಿ ಹೋರಾಟದಲ್ಲಿ ಭಾಗವಹಿಸಿ ನವಿ ಉದ್ಘೋಷ ಜಗಳಿಂದ ಸೈಕಲ್ ಜಾಥವನ್ನು ನಾನು ಅವರು ಕೂಡ ಗಮನಿಸಿದ್ದೀನಿ. ಪೆದ್ದಣ್ಣ ಬಿನ್ ಮುನಿಯಪ್ಪ ದಿನೇಶ್ವರ ಅವರು ಕೂಡ ವಿಶೇಷ ಆಹ್ವಾನವಾಗಿ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಹಾಗೆಯೇ ಮತ್ತೋರ್ವ ಮಿತ್ರರು ಹಿರಿಯರು ಕೂಡ ವಿಜಯಕೃಷ್ಣ ಬಿನ್ ಚಿಕ್ಕೋತ್ಲಪ್ಪ ಅಂತೇಳಿ ಕಾರ್ತಿಪುರ ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ಅವರು ಕೂಡ ವಿಶೇಷ ಆಹ್ವಾನಿತರು. ಹಾಗೆಯೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ನಿರಂತರ ಹೋರಾಟಗಾರರು ಅವ್ರನ್ನೂ ಕೂಡ ಗಂಗಾಧರ್ BF ದೊಡ್ಡಮುನಿಯಪ್ಪ ಬೀಳ್ಕನಹಳ್ಳಿ ಗ್ರಾಮ ಅವ್ರನ್ನೂ ಕೂಡ ವಿಶೇಷ ಆಹ್ವಾನಿತರು ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೆಯೇ ಯುವಕರು ನಮ್ಮ ಸಮಾಜದ ಯುವ ಮಿತ್ರ ಮುನಿರಾಜು ಬಿನ್ ಲೇಟ್ ನರಸಿಂಹಪ್ಪ ಅಡವಿ ಗೊಲ್ಲಾರಹಳ್ಳಿ ಅವ್ರನ್ನೂ ಕೂಡ ವಿಶೇಷ ಆಹ್ವಾನಿತರಾಗಿ ತಗೊಂಡಿದ್ದೀವಿ ಮಿತ್ರರೇ. ಹಾಗೆಯೇ ನಮ್ಮ ಸಮಾಜದ ಮತ್ತೋರ್ವ ಯುವ ಶಕ್ತಿ ಅಂತಲೇ ಹೇಳ್ಬೋದು, ಅನೇಕ ವಿಚಾರಗಳಲ್ಲಿ ನಮ್ಮ ಮಾತಂಗ ಫೌಂಡೇಶನ್ ಮುಖಾಂತರ ನಮಗೆ ಶಕ್ತಿಯನ್ನು ನೀಡ್ತಾ ನಮ್ಮ ಸಮಾಜನ ಯುವಕರಿಗೆ ಅನೇಕ ಪ್ರೇರಣಾದಾಯಕತಕ್ಕಂಥ ವಿಚಾರಗಳನ್ನು ಮೈಗೂಡಿಸ್ತಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರು ಈಗಾಗಲೇ ಮುಂಚೂಣಿ ಘಟ್ಟದಲ್ಲಿ ಕರ್ನಾಟಕ ಮಾತಂಗ ಫೌಂಡೇಶನ್ ಇದರಲ್ಲೂ ರಾಜ್ಯ ಖಜಾಂಚಿ ಕೂಡ ನಿರ್ವಹಿಸ್ತಾ ಇದ್ದಾರೆ. ಅವರು ಪ್ರತಿಯೊಂದು ವಿಚಾರದಲ್ಲೂ ಹಣವನ್ನು ನಮಗೆ ಮಾರ್ಗದರ್ಶನ ನೀಡ್ತಾ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರು ಪ್ರತಿಯೊಂದು ವಿಚಾರಗಳು ನಮಗೆ ಸಣ್ಣ ಪುಟ್ಟ ಆದರೂ ಕೂಡ ನಮಗೆ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾನೆ ಇರ್ತಾರೆ. ಅವರು RTO ವೆಂಕಟೇಶ್ವರನವರು ಚನ್ನಗಿರಿ ಗ್ರಾಮ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಸಂದರ್ಭದಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗೆಯೇ ಮತ್ತೋರ್ವ ಅಂಬೇಡ್ಕರ್ ನಗರ ಮಿತ್ರರು CV ವೆಂಕಟೇಶ್ ಬಿನ್ ಲೇಟ್ CV ವೆಂಕಟರಯ್ಯಪ್ಪ ಅಂತೇಳಿ ಅವನ್ನೂ ಕೂಡ ವಿಶೇಷ ಆಹ್ವಾನಿತರಾಗಿ ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡಿದ್ದು. ಒಟ್ಟಾರೆ 15 ಜನ ಆಗಿರ್ತಕ್ಕಂಥ ತಂಡ ಮಿತ್ರರೆ. ಹಾಗೆಯೇ ಇವರೆಲ್ಲನೂ ಕರ್ನಾಟಕ ಮಾದಾರ ಮಹಾಸಭಾ ಸಂಸ್ಥೆಯ ಸಂಘದ ಮಹಿಳಾದ ಅಡಿಯಲ್ಲಿ ಸಮುದಾಯದ ಒಳಿತಿಗಾಗಿ ಸಂಪೂರ್ಣ ಸಮರ್ಪಿತ ಮನೋಭಾವದಿಂದ ಸೇವೆ ಸಲ್ಲಿಸುವಂತೆ ವಿನಂತಿಸ್ತಾ ಈ ನೇಮಕಾತಿ ಆದೇಶವು ಮುಂದಿನ ಚುನಾವಣೆಯಲ್ಲಿ ಮಾತ್ರ ಚಾಲ್ತಿಯಲ್ಲಿರುತ್ತದೆ. ಆತ್ಮೀಯ ಮಿತ್ರರೇ, ಸುಮಾರು ಅದರಲ್ಲಿ ಒಂದಿಬ್ಬರು ಮಾತ್ರ ಕೆಲವು ಕಾರ್ಯಕ್ರಮದಲ್ಲಿ ಆಂಧ್ರದಲ್ಲಿ ಸೇರ್ಕೊಂಡು ಏನೆಲ್ಲ ಬಂದಿದ್ದಾರೆ. ಈಗ ತಾಲೂಕು ಸಮಿತಿಯಲ್ಲಿ ಯಾರು ಆಯ್ಕೆ ಆಗಿದ್ದಾರೆ ಎಲ್ಲ ಯುವಕರಿಗೆ, ಯುವ ತಂಡಕ್ಕೆ, ಎಲ್ಲರೂ ಕೂಡ ಕರ್ನಾಟಕ ಮಾದಾರ ಮಹಾಸಭಾ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯಿಂದ ನೀವು ಸಮಾಜ ಕಟ್ಟುವಿಕೆಯಲ್ಲಿ ನಿಷ್ಕಲ್ಮಶ ಮನೋಭಾವದಿಂದ ಇತರೆ ಸಮುದಾಯಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಸಮಾಜ ಇವತ್ತು ನಮ್ಗೆ ಅನ್ಯಾಯ SC ಸಂಸ್ಥೆಯಲ್ಲಿ ಬೇರೆಯವರು ಇದನ್ನು ಗಮನಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾವು 30 ವರ್ಷದಿಂದ ವರ್ಗೀಕರಣ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದರಂತೆ ಆವತ್ತು ಸಹ ಎಲ್ಲರೂ ಸೇರಿ ಎಲ್ಲ ಜಾತಿಯವರು ಸೇರಿ ಒಪ್ಪಿಕೊಂಡಂಥ ವರ್ಗೀಕರಣ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಆಯಿತು. ಬಟ್ ಅದು ಮಧ್ಯದಲ್ಲಿ ಅದು ನಿಂತೋಗಿದೆ. ಅದರಿಂದ ಇವತ್ತು ಅಟ್ಲೀಸ್ಟು ಈ ಜನ ಯಾವತ್ತೂ ಹಳ್ಳಿಗಳಲ್ಲಿ ವಿದ್ಯಾವಂತರಾಗಿಲ್ಲ, ಮತ್ತು ಚೆನ್ನಾಗಿ ಓದೋಗಳನ್ನು ಗಮನ ಎಲ್ಲ ಬಡವರಾಗಿದ್ದಾರೆ, ಮತ್ತು ಜಮೀನಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯದಲ್ಲಿ ಈ ಸಮಾಜ ಮಾದಿಗ ಸಮಾಜ ಇದೆ. ಅದರಿಂದ ಅಟ್ಲೀಸ್ಟ್ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಶೈಕ್ಷಣಿಕವಾಗಿ ಅವ್ರನ್ನ ಮುಂದೆ ತರೋದಕ್ಕೆ ಈ ಕರ್ನಾಟಕದಲ್ಲಿ ಏನು ನಮ್ಮ KH ಮುನಿಯಪ್ಪನವ್ರು ಇರ್ಬೋದು, ನಾರಾಯಣಸ್ವಾಮಿ ಇರ್ಬೋದು,
ಕಾರಜೋಳ ಸಾಹೇಬರು ಇರ್ಬೋದು, ಎಲ್ಲ ಈ ಮಾದಿಗ ಸಮಾಜದ MP, MLAಗಳು ಮತ್ತು ಹಿರಿಯ ನಾಯಕರೆಲ್ಲ ಸೇರಿ ಇವತ್ತು ಕರ್ನಾಟಕದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಂತ ಒಂದು ಕರ್ನಾಟಕ ಮಾದಾರ ಮಹಾಸಭೆಯನ್ನು ಇಲ್ಲಿ ಕಟ್ಟಿದ್ದಾರೆ. ಅದರಂತೆ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಈಗ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಕೃಷ್ಣಪ್ಪ ಅವರು ಕೊಟ್ಟಿದ್ದಾರೆ. ನಾವು ಅವರಿಗೆ ವಿಶೇಷವಾಗಿ ಯಾವುದೇ ಒಂದು ವಿಚಾರದಲ್ಲಿರ್ಬೋದು ಈ ಸಮಾಜಕ್ಕೆ ಏನಾದರೂ ಮಾಡಬೇಕಾದ್ರೆ ನಮ್ಮದು ಒಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವತ್ತು ಎಲ್ಲ ಬದಿಗೊತ್ತಿ ಇವತ್ತು ಅವರಿಗೆ ಏನು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಾವು ಇವತ್ತು ನೀವು ನೋಡ್ತಾ ಇದ್ದೀರಾ, ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲ ರಿಸರ್ವೇಷನ್ ಇತ್ತು. ಆವಾಗ ಎಲ್ಲ ನಮ್ಮ ಸಮಾಜದವರೇ ಎಲ್ಲರಿಗೂ ಜಾಸ್ತಿ ಆಗಿದ್ದರು. ಆದರೆ ಇದುವರೆಗೂ ಈ ತಾಲೂಕಲ್ಲಿ ಯಾವುದೇ ಒಂದು ಮಾನವರಿಗೆ ವಿಶೇಷವಾದಂಥ ಅನುಕೂಲ ಇಲ್ಲ ಮತ್ತು ಯಾರೂ ಬೆಳೆಸಲೂ ಇಲ್ಲ. ಅದರಿಂದ ಈ ಒಂದು ಸಭೆ ಆದ್ರೂ ಅಟ್ಲೀಸ್ಟ್ ವಿದ್ಯಾವಂತರನ್ನಾಗಿ ಮಾಡಿ ಅವ್ರನ್ನೊಂದು ಮುಂದೆ ಒಂದು ವೇದಿಕೆ ಬರೋದಕ್ಕೆ, ಮುಂದೆ ಅವ್ರ ಮುಂಚೂಣಿಯಲ್ಲಿ ಸಾಗೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಒಂದು ಈ ಸಭೆಯನ್ನು ಕರೆದಿದ್ವಿ. ಅದರಂತೆ ಈ ಸಮಿತಿಯನ್ನು ಸಹ ಮಾಡಿದ್ವಿ. ಈ ಸಮಿತಿಯವ್ರು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ, ದಯವಿಟ್ಟು, ಯಾಕಂದರೆ ಇವತ್ತು ದಲಿತ ಸಂಘಟನೆಗಳು ಬದಿಗೆ ಹೋಗ್ಬಿಟ್ಟಿದೆ, ಯಾವುದೇ ಹಳ್ಳಿಗೆ ಹೋಗೋದಿಲ್ಲ, ಯಾವುದೇ ಕೆಲಸ ಮಾಡಲ್ಲ, ದಲಿತರ ಪರವಾಗಿ ಸಮಾಜದ ಪರವಾಗಿ ಯಾರು ಕೆಲಸ ಮಾಡದೆ ಇವತ್ತು ನಿರುತ್ಸಾಹರಾಗಿದ್ದಾರೆ. ಅದರಿಂದ ಅಟ್ಲೀಸ್ಟ್ ಈ ಸಮಾಜದ ಬಗ್ಗೆ ಆದರೂ ನೀವಾದ್ರೂ ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡಿ, ಯಾವ್ಯಾವ ಜನ ಯಾವ್ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಎಷ್ಟು ಜನ ಎಜುಕೇಷನ್ ಇದ್ದಾರೆ, ಯಾರು ಹುದ್ದೆಯಲ್ಲಿದ್ದಾರೆ, ಯಾರು ಅಮಾಯಕರಾಗಿದ್ದಾರೆ ಮತ್ತು ಯಾರು ಜಮೀನಿಲ್ಲ ಅಂಥವ್ರನ್ನ ದಯವಿಟ್ಟು ನೀವು ಪಟ್ಟಿ ಮಾಡಿ ಅವ್ರನ್ನ ಮುಂದೆ ತರುವಂಥ ಕೆಲಸ ನೀವು ಮಾಡಬೇಕಂತ ನಾನು ನಿಮ್ಮ ಅವರಲ್ಲಿ ಕೋರ್ಕೊಳ್ತೇನೆ. ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಘೋಷಣೆ ಆಗಿದೆ. ಅದರಂತೆ ಮುನಿಯಪ್ಪಣ್ಣವರು ನಿಜವಾಗ್ಲೂ ಈ ತಂಡ ಏನಿದೆ 15 ಜನ ತಂಡ ಪ್ರತಿಯೊಂದು ಹಳ್ಳಿಗೆ ಹೋಗಿ, ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ನಿಜವಾಗ್ಲೂ ನಮ್ಮ ಸಮುದಾಯ ಪ್ರತಿಯೊಂದು ಹಳ್ಳಿಯಲ್ಲೂ ಸುಮಾರು ಒಂದು ಹಳ್ಳಿಗೆ ಹೋದರೆ ನಿಜವಾಗ್ಲೂ 100 ರಿಂದ 150 ಮನೆ ಸಿಗುವಂಥ ಒಂದು ಹಳ್ಳಿಗಳಿದೆ. ಅದರಂತೆ ನಮ್ಮ ನೂತನ ಅಧ್ಯಕ್ಷರು ಮತ್ತು ಈ ಒಂದು ತಂಡ ಜಿಲ್ಲಾ ಅಧ್ಯಕ್ಷರು ಏನು ಆಯ್ಕೆ ಮಾಡಿದ್ದಾರೆ, ಈ ತಂಡವನ್ನು ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಂದಿನ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು, ಏನು ಒಂದು ನಮ್ಮ ಒಂದು ಪದಾಧಿಕಾರಿಗಳು ಮತ್ತು ಅವರ ಹಳ್ಳಿಗಳಲ್ಲಿ ಒಂದು ಓಟ್ ಪವರ್ ಬರುವಂಥ ಒಂದು ಇದಿದೆ, ಸದಸ್ಯ ಆ ಒಂದು ಇದನ್ನು ಮಾಡಬೇಕಂತ ನಮ್ಮ ಮುಖಂಡರಲ್ಲಿ ಕೇಳ್ಕೊಳ್ತೇವೆ.